ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇವತ್ತು ಮೇಯರ್ ಉಪಮೇಯರ್ ಚುನಾವಣೆ ನಡೆದಿದ್ದು 24ನೇ ಅವಧಿಗೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಜಾಣ ನಡೆಯನ್ನು ಅನುಸರಿಸಿದ್ದಾರೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಮತ್ತು ಬಿಜೆಪಿಯ ಮತ ಬ್ಯಾಂಕ್ ಭದ್ರ ಮಾಡೋ ದೃಷ್ಟಿಯಿಂದ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯಾರ ಮಹಿಳೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿ ಮಹಾನಗರ ಪಾಲಿಕೆ ಅಂದ್ರೆ ಹಿಂದೊಂದು ಕಾಲದಲ್ಲಿ ಅದು ಎಂಇಎಸ್ ಭದ್ರಕೋಟೆ ಅಂತಿತ್ತು. ಆದ್ರೆ ಆ ಭದ್ರಕೋಟೆ ಎಲ್ಲ ಈಗ ಛಿದ್ರಗೊಂಡಿರ್ತಕ್ಕಂಥದ್ದು. ಈಗ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗುವಂತಹ ಹಂತಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ ಬಂದು ತಲುಪಿದೆ. ಕಳೆದ ಬಾರಿ ಮೊದಲ ಬಾರಿಗೆ ಚಿಹ್ನೆ ಅಡಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದೊಂದಿಗೆ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಗದ್ದೆಗೆ ಹಿಡಿದಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 56 ಜನ ಪಾಲಿಕೆ ಸದಸ್ಯರಿದ್ದಾರೆ. ಈ ಪೈಕಿ ಈಗಾಗಲೇ 38 ಜನ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಬಿಜೆಪಿಯ ಚಿಹ್ನೆ ಅಡಿ ಗೆದ್ದುಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಎಂಐಎಂ ಆಗಿರ್ಬೋದು ಮತ್ತು ಎಂಇಎಸ್ ನ ಇಬ್ಬರು ಸದಸ್ಯರು ಸೇರಿದಂತೆ ಇನ್ನುಳಿದವರು 10ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ನ ಬೆಂಬಲಿತ ಸದಸ್ಯರು ಆಯ್ಕೆಯಾಗಿದ್ದಾರೆ. ಪ್ರಮುಖವಾಗಿ ಈ 4 ವರ್ಷದ ಅವಧಿಯಲ್ಲಿ ಬಿಜೆಪಿ ತನ್ನದೇ ಆದ ಛಾಪನ್ನ ಇನ್ನೊಂದು ಮಹಾನಗರ ಪಾಲಿಕೆ ಮೇಲೆ ಮೂಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಅವಧಿಯಲ್ಲಿ ಸಾಮಾಜಿಕ ನ್ಯಾಯವನ್ನ ಕಾಪಾಡುವಲ್ಲಿ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಮೊದಲು ಮರಾಠ ಮಹಿಳೆ ಆಯಿತು, ಆಮೇಲೆ ಎಸ್ಸಿ ಮಹಿಳೆ, ಆಮೇಲೆ ಏನು ಮರಾಠ ಪುರುಷ, ಈಗ ನೇಕಾರ ಮಹಿಳೆಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮೇಯರ್ ಆಗಿ ಪ್ರೀತಿ ಕಾಮ್ಕರ್ ಆಯ್ಕೆ ಆದರೆ ಮತ್ತೊಂದು ಕಡೆ ಉಪಮೇಯರ್ ಆಗಿ ಲಿಂಗಾಯತ ಸಮುದಾಯದ ಹನುಮಂತ್ ಕೊಂಗಾಳಿಗೆ ಸ್ಥಾನಮಾನವನ್ನು ನೀಡಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಈ ಹಿಂದಿಂದಲೂ ಕೂಡ ಎಂಇಎಸ್ ನ ಭದ್ರಕೋಟೆಯಾಗಿತ್ತು. ಈ ಬಾರಿ ಎಂಇಎಸ್ ನ ಭದ್ರಕೋಟೆ ಸಂಪೂರ್ಣವಾಗಿ ಛಿದ್ರಗೊಂಡು ರಾಷ್ಟ್ರೀಯ ಪಕ್ಷದತ್ತ ಜನ ಏನು ಮುಖ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಸ್ಪಷ್ಟ ಬಹುಮತ ಬಂದ ಬಳಿಕ ಏನು ವಿವಿಧ ಸಮುದಾಯಗಳಿಗೆ ಇಲ್ಲಿ ಏನು ಮೇಯರ್ ಸ್ಥಾನವನ್ನು ಕೊಡಲಾಗುತ್ತೆ. ಈ ಬಾರಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೇಕಾರರಿಗೆ ಒಂದು ಅವಕಾಶವನ್ನ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಲ್ಪಿಸಿರ್ತಕ್ಕಂಥದ್ದು. ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ನೇಕಾರರ ಕುಟುಂಬಗಳು ವಾಸ ಮಾಡ್ತಾರೆ. ಇಲ್ಲಿ ಗೆಲ್ಲಬೇಕಾದ್ರೆ ನೇಕಾರರು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದೇ ಕಾರಣಕ್ಕಾಗಿ ಈ ಹಿಂದೆ ಏನು ಕಾಂಗ್ರೆಸ್ನಿಂದ MD ಲಕ್ಷ್ಮೀನಾರಾಯಣ ಅವರನ್ನ ಬೆಂಗಳೂರಿನ ಕರೆತಂದು ಇಲ್ಲಿ ನಿಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಹೊರಗಿನವರನ್ನ ಕಾರಣಕ್ಕಾಗಿ ಅವರು ಮತವನ್ನ ಕಡಿಮೆ ಪಡೆದ್ರು ಮತ್ತು ಬಿಜೆಪಿ ಅಭ್ಯರ್ಥಿ ಅಭಯ್ ಪಾಟೀಲ್ ಇಲ್ಲಿ ಬಹುಮತದೊಂದಿಗೆ ಗೆದ್ದಿರ್ತಕ್ಕಂಥದ್ದು. ಈಗ ಏನು ಅಭಯ್ ಪಾಟೀಲ್ ತಮ್ಮ ಜಾಣ ನಡೆಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ. ಮತ್ತೊಮ್ಮೆ ಏನು ಅಂತಂದ್ರೆ ಇಲ್ಲಿ ಮೊದಲ ಬಾರಿಗೆ ಇತಿಹಾಸದಲ್ಲಿ ನೇಕಾರ ಮಹಿಳೆಗೆ ಒಂದು ಅಧಿಕಾರವನ್ನು ಮೇಯರ್ ಹುದ್ದೆಯನ್ನ ಕೊಡುವುದರ ಮೂಲಕ ಒಂದು ನೇಕಾರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಎಲ್ಲ ನನ್ನ ಬೆಳಗಾವಿ ಜನತೆಗೆ ನನ್ನ ನಮಸ್ಕಾರ. ಇದೇ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ನೇಕಾರ ಸಮುದಾಯಕ್ಕೆ ಮಹಾಪೌರ ಆಯ್ಕೆ ಆಗಿದ್ದೀನಿ. ನಂಗೆ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಂಥ ನಮ್ಮ ಶಾಸಕರು ಅಭಯ್ ಪಾಟೀಲ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೇಕಾರ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು, ಅದೇ ಮಾತಿನಂತೆ ಅವ್ರು ನಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು, ಕೋರ್ ಕಮಿಟಿ, ಹಾಗೆ ಪಕ್ಷದ ಎಲ್ಲ ಸದಸ್ಯರು ಕೂಡ ಎಲ್ಲ 58 ನಗರ ಸೇವಕರು ಎಲ್ಲರನ್ನು ಕರ್ಕೊಂಡು ಜೊತೆಗೂಡಿ ನಾನು ಬೆಳಗಾವಿ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಬೆಳಗಾವಿಯನ್ನ ಸ್ವಚ್ಛತೆ, ಬೆಳಗಾವಿಯನ್ನ ಹಾಗೆ ನಾನು 58 ನಗರ ಸೇವಕರನ್ನ ಎಲ್ಲರನ್ನೂ ಜೊತೆಗೂಡಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟ. ಹೌದು, ನಾವು ಸ್ಟಡಿ ಟೂರ್ ಅಂತ ಹೋಗಿದ್ದೀವಿ. ಅಲ್ಲಿ ಅಭಿವೃದ್ಧಿಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿದೀವಿ. ಎಲ್ಲ ನಾವು 58 ಕಾರ್ಪೊರೇಟರ್ಸು ಅದನ್ನ ಸ್ಟಡಿ ಮಾಡಿ ಪ್ರಕಾರ ನಾವು ಅದನ್ನೇ ರೂಢಿ ಮಾಡ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನೊಂದು ಬಡ ಕುಟುಂಬದಿಂದ ನೇಕಾರ ಸಮಾಜದಲ್ಲಿ ನೇಕಾರ ಮಗಳಾಗಿ ಬಂದಿದ್ದೀನಿ. ನಾನು ಮೊದಲೇ ನಮ್ಮ ಶಾಸಕರಿಗೆ ಹಾಗೆ ಉತ್ತರ ಶಾಸಕರಾದಂಥ ವೆಂಕಟೇಶ್ವರ ಅವ್ರಿಗೂ ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಡ ಕುಟುಂಬದಿಂದ ನೇಕಾರ ಮಗಳಾಗಿ ನಾನು ಕರ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ಲರಿಗೂ ನಾನು ಮನಪೂರ್ವಕರಿಗೆ ಧನ್ಯವಾದ. ಬಹಳ ಭಾವಕ ಆಗ್ತಾ ಇದ್ರಿಗೆ, ನನಗೆ ಮಾತಾಡೋಕೆ ಮಾತು ಬರ್ತಿಲ್ಲ ಹೇಳ್ಬೇಕಂದ್ರೆ, ಅಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ನೇಕಾರ ಸಮುದಾಯದ ಎಲ್ಲ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಅವರ ಆಶೀರ್ವಾದ, ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರು ಎಲ್ಲರೂ ಸಪೋರ್ಟ್ದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅವರೆಲ್ಲರೂ ಸಪೋರ್ಟ್ದಿಂದ ಬಹಳ ಖುಷಿ ಆಗ್ತಾ ಇದೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸುಮಾರು 5 ವಾರ್ಡ್ಗಳಲ್ಲಿ ಸದ್ಯ ಈ ಒಂದು ನೇಕಾರ ಸಮುದಾಯದ ಏನು ಕಾರ್ಪೊರೇಟರ್ಗಳಿದ್ದಾರೆ. ಇದೇ ಮೊದಲ ಬಾರಿಗೆ ಅವರಿಗೆ ಒಂದು ಮೇಯರ್ ಹುದ್ದೆ ದೊರೆತಿರ್ತಕ್ಕಂಥದ್ದು. ಇಡೀ ನೇಕಾರ ಸಮುದಾಯ ಇವತ್ತು ಸಂತಸ ಪಡುವಂತಹ ಹಂತಕ್ಕೆ ತಲುಪಿದೆ. ಯಾಕಂದ್ರೆ ಬೆಳಗಾವಿ ದಕ್ಷಿಣ ವಿಧಾನಸಭಾ, ಸೊಳೆಬಾವಿ, ರಾಮದುರ್ಗ, ಯಮಕನಮರಡಿ, ಹತ್ತರ್ಗಿ ಈ ಒಂದು ಭಾಗದಲ್ಲಿ ನೇಕಾರರ ಹೆಚ್ಚಿರ್ತಕ್ಕಂಥದ್ದು. ಈ ಒಂದು ಹೆಚ್ಚಿರುವಂತಹ ನೇಕಾರರಿಗೆ ಎಲ್ಲೂ ಕೂಡ
ಒಂದು ಹುದ್ದೆಗಳು ಸಿಗಲ್ಲ. ಇಲ್ಲೂ ಮಹಾನಗರ ಪಾಲಿಕೆ, ಪುರಸಭೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ಒಂದು ವಾರ್ಡ್ ಅಥವಾ ಒಂದು ಸೀಮಿತ ಪ್ರದೇಶದಲ್ಲಿ ಇರ್ತಾರೆ. ಆದರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಈ ಒಂದು ವಡಗಾವಿ, ಶಹಾಪುರ ಭಾಗದಲ್ಲಿ ಅತಿ ಹೆಚ್ಚು ನೇಕಾರರು ಇರ್ತಕ್ಕಂಥದ್ದು. ನೇಕಾರರು ಈ ಹಿಂದಿನಿಂದಲೂ ಕೂಡ ಅಭಯ್ ಪಾಟೀಲ್ ಜೊತೆಗೆ ಗಟ್ಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಮಹತ್ವದ ಹುದ್ದೆಯನ್ನ ಇವತ್ತು ನೀಡಲಾಗಿರ್ತಕ್ಕಂಥದ್ದು. 21ನೇ ವಾರ್ಡ್ನಿಂದ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಪ್ರೀತಿ ಕಾಮಕರ್ ಅವರಿಗೆ ಈ ಒಂದು ಹುದ್ದೆ ನಿಂತಿದೆ. ಪ್ರೀತಿ ಕಾಮಕರ್ ಪತಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈಗ ನಿಷ್ಠಾವಂತ ಕಾರ್ಯಕರ್ತರ ಪತ್ನಿಗೆ ಬೆಳಗಾವಿ ಮೊದಲ ಪ್ರಜೆಯ ಸ್ಥಾನಮಾನವನ್ನ ಬಿಜೆಪಿ ನೀಡಿದೆ. ಮತ್ತೊಂದು ಕಡೆ ಉಪಮೇಯರ್ ಆಗಿ ಹನುಮಂತ್ ಕೊಂಗಾಳಿ ಆಯ್ಕೆ ಆಗಿರ್ತಕ್ಕಂಥದ್ದು. ಹನುಮಂತ್ ಕೊಂಗಾಳಿ ಮೂಲತಃ ಗೋಕಾಕ್ನವರಾದ್ರೂ ಕೂಡ ಅವರು ಬೆಳಗಾವಿಯಲ್ಲೇ ಬಹು ವರ್ಷಗಳ ಕಾಲ ನೆಲೆಸಿದ್ದಾರೆ. ಈ ಬಾರಿ ಏನು ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಅಚ್ಚರಿ ಎಂಬಂತೆ ಅವರು ಅಭ್ಯರ್ಥಿಯಾಗಿರ್ತಕ್ಕಂಥದ್ದು. ಕೊನೆ ಕ್ಷಣದಲ್ಲಿ ರಾಮತೀರ್ಥ ನಗರದ ಟಿಕೆಟ್ ಅನ್ನ ಪಡೆದು ಅಲ್ಲಿದ್ದಂತ ಎಲ್ಲ ಅಭ್ಯರ್ಥಿಗಳನ್ನ ಹಿಂದಿಕ್ಕಿದ್ರು. ಬಳಿಕ ಮತ್ತೆ ನಡೆದಂತ ಚುನಾವಣೆಯಲ್ಲಿ ಗೆದ್ದು, ಜೊತೆಗೆ ಏನು ಅಂತಂದ್ರೆ ಈ ಹಿಂದಿನ ಅವಧಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ಈಗ ಉಪ ಮೇಯರ್ ಹುದ್ದೆಯು ಕೂಡ ದೊರೆತಿರ್ತಕ್ಕಂಥ ಬೆಳಗಾವಿ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪ್ರೀತಿ ಕಾಮಕರ್ ಅವರನ್ನು ಮಹಾಪೌರರನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಹನುಮಂತ್ ಕೊಂಗಾಲಿ ನನ್ನನ್ನು ಉಪಮಹಾಪೌರರನ್ನ ಮಾಡಿದ್ದಾರೆ. ಆ ಪಕ್ಷಕ್ಕೂ ಆ ಪಕ್ಷದ ಸಾಕಷ್ಟು ಜನ ವರಿಷ್ಠರು, ವಿಶೇಷವಾಗಿ ನಮ್ಮ ದಕ್ಷಿಣ ಶಾಸಕರಿರ್ಬೋದು, ಗುರುಗಳಾದ ಎಂ ಬಿ ಜಿರ್ಲಿ ಇರ್ಬೋದು, ಅನಿಲ್ ಬೆನಕೆ ಅವರು ಇರ್ಬೋದು, ಅಧ್ಯಕ್ಷರಾದ ಗೀತಾ ಸುತಾರ್ ಅವರು ಇರ್ಬೋದು, 58 ಜನ ಶಾಸಕರಲ್ಲಿ 37 ಜನ ನಮ್ಮ ಶಾಸಕರು, ನಮ್ಮ ನಗರ ಸೇವಕರು, ವಿಶೇಷವಾಗಿ ಇವರು ಎಲ್ಲರನ್ನೂ ಕೂಡಿ ಕರ್ಕೊಂಡೋಗಿ ನಾವು ಬೆಳಗಾವಿಯನ್ನು ಅಭಿವೃದ್ಧಿಯತ್ತ ಒಯ್ಯಬೇಕಾಗಿದೆ. ಯಾಕೆಂದರೆ ನಮ್ಮ ಮುಂದ್ಗಡೆ ಇರುವಂಥ ಗುರಿ, ಈಗಾಗಲೇ ನಾವು ಸ್ಟಡಿ ಟೂರ್ ಅಂತ ಇಂದೋರ್ ಹೋಗಿ ಬಂದಿದ್ದೀವಿ, ಜೈಪುರ್ ಹೋಗಿ ಬಂದಿದ್ದೀವಿ, ಚಂಡೀಗಢ ಹೋಗಿ ಬಂದಿದ್ದೀವಿ. ಆ ಮಾದರಿಯಲ್ಲಿ ನಮ್ಮ ಬೆಳಗಾವಿಯನ್ನು ಮಾದರಿ ನಗರವನ್ನಾಗಿ ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಆಗಲೇ ಈಗ ಸಿಟೀಸ್ 2ದಲ್ಲಿ 93 ಕೋಟಿಗಳ ಅನುದಾನವನ್ನು ಕೇಂದ್ರ ಸರ್ಕಾರ ಮತ್ತು ಅದರಲ್ಲಿ ಹಂತ ಹಂತವಾಗಿ ರಾಜ್ಯ ಸರ್ಕಾರ ಇರಬಹುದು ಮತ್ತು ನಮ್ಮ ಮಹಾನಗರ ಪಾಲಿಕೆ ಇರಬಹುದು, ಇವು ಎಲ್ಲದರಲ್ಲಿ ನಾವು ಸ್ವಚ್ಛತೆಗಾಗಿ ಬೆಳಗಾವಿಯನ್ನು ಮೊದಲು ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಅದಲ್ಲದೆ 24x7 ಕುಡಿಯುವ ನೀರಿನ ಯೋಜನೆ ಇರಬಹುದು ಮತ್ತು ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆಯಿಂದ ಬಹಳಷ್ಟು ಗಟರ್ ಇರಬಹುದು, ರೋಡ್ ಇರಬಹುದು, ವಿಶೇಷವಾಗಿ ವಿವಿಧ ಸಮಾಜದ ಒಂದು ಜಯಂತಿಗಳಿರಬಹುದು, ಇವು ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಯ ದೃಷ್ಟಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ಒಂದು ಮಾದರಿಯ ನಗರವನ್ನಾಗಿ ಮಾಡ್ತೀವಿ. ಅದಲ್ಲದೆ ಈಗಾಗಲೇ ಈ ಆಫೀಸ್ ಅಂತೇಳಿ ಮನೆಯಲ್ಲಿ ಕೂತ ತೆರಿಗೆಯನ್ನು ತುಂಬುವ ದೃಷ್ಟಿಯಿಂದ ಕೂಡ ನಾವು ಅಭಿವೃದ್ಧಿಪಡಿಸಬೇಕು ಅನ್ನೋದೈತಿ. ಅದ್ರಾಗ ಇವ್ರದ ಯಾರ್ದು ನಮ್ಮ ಮಾಧ್ಯಮ ಇರ್ಬೋದು, ನಮ್ಮ ವರಿಷ್ಠರು ಇರ್ಬೋದು, ಎಲ್ಲರ ಸಹಾಯ ಸಹಕಾರವನ್ನು ಪಡೆದ ಮುಂದಿನ ದಿವಸದಲ್ಲಿ ನಾವು ಅಭಿವೃದ್ಧಿಯತ್ತ ಗಮನ ಕೊಡ್ತೀವಿ ಅಂತ ಹೇಳ್ತೀನಿ. ಇದು ಕೂಡ ಏನು ಬೆಳಗಾವಿಯಲ್ಲಿ ಕಳೆದ 3-4 ಅವಧಿಯಲ್ಲಿ ಮೇಯರ್ ದಕ್ಷಿಣಕ್ಕೆ, ಉಪಮೇಯರ್ ಉತ್ತರಕ್ಕೆ, ಉತ್ತರಕ್ಕೆ, ಉಪಮೇಯರ್ ದಕ್ಷಿಣಕ್ಕೆ ಅನ್ನೋ ರೀತಿಯಲ್ಲಿ ಆಗಿದೆ. 2 ಕ್ಷೇತ್ರಗಳನ್ನ ಮ್ಯಾನೇಜ್ ಮಾಡ್ತಾ ಇದೆ ಬಿಜೆಪಿ. ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹಲವು ನಿರ್ಧಾರಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗ ಈ ಅವಧಿಗೆ ನೇಕಾರ ಮೇಯರ್ ಮತ್ತು ಉಪಮೇಯರ್ ಅನ್ನ ಲಿಂಗಾಯತ್ ಸಮುದಾಯಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಅವಧಿಗೆ ಲಿಂಗಾಯತರನ್ನ ಮೇಯರ್ ಮಾಡುವಂತಕ್ಕೂ ಕೂಡ ಚಿಂತನೆಗಳು ನಡೆದಿರ್ತಕ್ಕಂಥದ್ದು. ಒಟ್ಟಾರೆ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಅನೇಕ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಏನು ನೇಕಾರ ಸಮುದಾಯವನ್ನ ಬಿಜೆಪಿ ಜೊತೆಗೆ ಗಟ್ಟಿಯಾಗಿ ಉಳಿಸಿಕೊಳ್ಳಕ್ಕೆ ಅಭಯ್ ಪಾಟೀಲ್ ಈ ಒಂದು ಇನ್ನು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಅಭಯ್ ಪಾಟೀಲ್ ನಿರ್ಧಾರಕ್ಕೆ ಇಡೀ ನೇಕಾರ ಸಮುದಾಯ ಇವತ್ತು ಖುಷಿಯಾಗಿದೆ. ಯಾಕಂದ್ರೆ ನೇಕಾರರು ಕೇವಲ ಮಹಾನಗರ ಪಾಲಿಕೆಯ ಸದಸ್ಯರಿಗಷ್ಟೇ ಸೀಮಿತರಾಗಿದ್ರು. ಈಗ ಮಹಾನಗರ ಪಾಲಿಕೆಯ ಆಡಳಿತ ಚುಕ್ಕಾಣಿ ಒಬ್ಬ ನೇಕಾರ ಮಹಿಳೆಯ ಕೈಗೆ ಸಿಕ್ಕಿರ್ತಕ್ಕಂಥದ್ದು. ನಿಜಕ್ಕೂ ಬೆಳಗಾವಿಯ ಅವರ ಅವಧಿಯಲ್ಲಿ ಬೆಳಗಾವಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಅನೇಕ ನಾಯಕರು ಮಾಡಿದ್ದಾರೆ. ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಏನು ಪ್ರೀತಿ ಕಾಮಕರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿಸಿತ್ತು. ಆದರೆ ಬಹುಮತ ಸಾಕಾಗದೆ ಏನು ಇಬ್ಬರನ್ನ ಮೇಯರ್ ಮತ್ತು ಉಪಮೇಯರ್ ಅನ್ನ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತೆ ಜಾನಕಿ ಅವರು ಘೋಷಣೆಯನ್ನು ಮಾಡಿದ್ರು. ಬಳಿಕ ಸಂತಸವನ್ನು ಕೂಡ ಮೇಯರ್ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾನು ಬೆಳಗಾವಿ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹಲವು ಕೆಲಸಗಳಾಗಬೇಕಿದೆ. ಏನು ಈ ಸ್ಮಾರ್ಟ್ ಸಿಟಿ 2.0 ಸೇರಿದಂತೆ ಅನೇಕ ಮಹತ್ವದ ನಿರ್ಧಾರಗಳು ಇನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಿದೆ. ಅದಕ್ಕೆ ಬಿಜೆಪಿಗೆ ಕಾಂಗ್ರೆಸ್ ಯಾವ ರೀತಿ ಸಹಕಾರ ಕೊಡುತ್ತೆ ಮತ್ತು ಈ ಒಂದು ಬಿಜೆಪಿಯ ಏನು ಸಾಮಾಜಿಕ ನ್ಯಾಯದ ಏನು ಈ ಒಂದು ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಯಾವ ರೀತಿ ರಣತಂತ್ರವನ್ನು ಮಾಡುತ್ತೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ.